ವಂಚನೆ ಆರೋಪ ವರ್ತೂರು ಪ್ರಕಾಶ್ ಆಪ್ತೆ ಅರೆಸ್ಟ್ ಆಗಿದ್ದಾರೆ. ಚಿನ್ನ ವಂಚನೆ ಕೇಸ್ ವರ್ತೂರು ಪ್ರಕಾಶ್ ಆಪ್ತೆ ಸೆರೆಯಾಗಿದ್ದಾರೆ. ಪುಲಕೇಶಿ ನಗರ ಪೊಲೀಸರು ಆರೋಪಿ ಶ್ವೇತಾಳನ್ನ ಬಂಧಿಸಿದ್ದಾರೆ. ವಂಚನೆಯ ಆರೋಪದಲ್ಲಿ ಪುಲಕೇಶಿ ನಗರ ಪೊಲೀಸರು ವರ್ತೂರು ಪ್ರಕಾಶ್ ಆಪ್ತೆಯನ್ನ ಅರೆಸ್ಟ್ ಮಾಡಿದ್ದಾರೆ. 3 ಕೆಜಿ ಚಿನ್ನವನ್ನ ಖರೀದಿಸಿ 2.42 ಕೋಟಿ ವಂಚನೆ ಮಾಡಿದಂತ ಪ್ರಕರಣ. ಚಿನ್ನಾಭರಣ ಮಳಿಗೆಯಲ್ಲಿ 2.5 ಕೋಟಿ ಚಿನ್ನವನ್ನ ಖರೀದಿ ಮಾಡಿರ್ತಾರೆ. ಗಣ್ಯರ ಹೆಸರನ್ನ ಬಳಸಿ ಶ್ವೇತಾ ಗೌಡ ಚಿನ್ನವನ್ನ ಖರೀದಿ ಮಾಡಿದ್ರು. ಮಳಿಗೆಗೆ ಹಣ ಪಾವತಿಸದೆ ವಂಚನೆ ನಡೆಸಿದ್ರು. ಬಾಗಲಗುಂಟೆ ನಿವಾಸಿ ಆರೋಪಿ ಶ್ವೇತಾ ಗೌಡ ಅವೆನ್ಯೂ ರಸ್ತೆಯ ನವರತ್ನ ಜುವೆಲರ್ಸ್ನಲ್ಲಿ ಚಿನ್ನವನ್ನ ಖರೀದಿ ಮಾಡಿರ್ತಾರೆ. ನವರತ್ನ ಜುವೆಲ್ಸ್ ಮಾಲೀಕ ಸಂಜಯ್ ಭೇಟಿಯಾಗಿದ್ದ ಈ ಶ್ವೇತಾ ನಿನ್ನಿಂದಲೇ ಆಭರಣವನ್ನ ಖರೀದಿಸ್ತೀನಿ ಅಂತ ಶ್ವೇತಾ ಗೌಡ ಹೇಳಿರ್ತಾಳೆ. ಆಕೆಯ ಮಾತನ್ನ ನಂಬಿ ಚಿನ್ನಾಭರಣವನ್ನ ಕಳಿಸಿದ್ದ ಸಂಜಯ್. ಖರೀದಿಸಿದ್ದ ಚಿನ್ನಕ್ಕೆ ಹಣವನ್ನ ಕೊಡದೆ ಶ್ವೇತಾ ವಂಚಿಸಿದ್ದಾಳೆ. ಸುಲಭವಾಗಿ ಹಣ ಸಂಪಾದನೆಗೆ ಶ್ವೇತಾ ಹಿಡಿದಂತ ಅಡ್ಡದಾರಿ ಇದು. ಸಾಮಾಜಿಕ ಚಟುವಟಿಕೆಗಳಲ್ಲಿ ಈಕೆ ಗುರುತಿಸಿಕೊಂಡಿದ್ದು ಚಿನ್ನಾಭರಣ ವ್ಯಾಪಾರಿ ಅಂತ ಹೇಳಿಕೊಂಡಿದ್ದಂತಹ ಶ್ವೇತಾ ಗೌಡ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವರ್ತೂರ್ ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ಬಂಧನ ಪ್ರಕರಣ. 4 ತಿಂಗಳ ಹಿಂದೆ ಶ್ವೇತಾ ನಮ್ಮ ಮನೆಗೆ ಬಂದಿದ್ರು. ಶ್ವೇತಾ ಅರೆಸ್ಟ್ ಬಗ್ಗೆ ವರ್ತೂರು ಪ್ರಕಾಶ್ ಹೇಳಿಕೆ ಕೊಟ್ಟಿದ್ದಾರೆ. ಸಮಾಜ ಸೇವಕಿ ಅಂತ ಪರಿಚಯ ಮಾಡಿಕೊಂಡ್ರು. ದೂರಿನ ಬಗ್ಗೆ ಚಿನ್ನದ ಅಂಗಡಿ ಮಾಲೀಕರು ತಿಳಿಸಿದ್ರು. ಚಿನ್ನದ ವ್ಯವಹಾರದ ಬಗ್ಗೆ ನನ್ನ ಬಳಿ ಪ್ರಸ್ತಾಪವೇ ಮಾಡಿಲ್ಲ. ಸೋಮವಾರ ವಿಚಾರಣೆಗೆ ಹೋಗ್ತೀನಿ ಅಂತ ವರ್ತೂರು ಪ್ರಕಾಶ್ ಹೇಳಿದ್ದಾರೆ. ನನಗೆ ಮಾಹಿತಿ ಬಂತು ಸ್ಟೇಷನ್ ಇಂದ ಈ ತರ ವಿಷಯ ಆಗೈತೆ ಅಂತ ಹೇಳಿ. ಅದು 100ಕ್ಕೆ 100 ಸುಳ್ಳು. ನಾನು ಸೋಮವಾರ ಸ್ಟೇಷನ್ಗೆ ಹೋಗಿ ಎಲ್ಲ ಮಾಹಿತಿಯನ್ನು ಕೊಡ್ತಿದ್ದೆ. ನನಗೆ ಒಂದು 3-4 ತಿಂಗಳ ಮುಂಚೆ ನಮ್ಮ ಮನೆಯಲ್ಲಿ ಬಂದು ನಾನು ಈ ತರ ಸಮಾಜ ಸೇವಕಿ ಅಂತೇಳಿ ಪರಿಚಯ ಮಾಡ್ಕೊಂಡಿದ್ದವರು. ಆಮೇಲೆ ಅವರು ಒಂದು 20-22 ದಿವಸ ಒಂದು 2-3 ಸತಿ ಬಂದರು ನಮ್ಮ ಮನೆಗೆ. ಅಷ್ಟು ಬಿಟ್ಟರೆ ಒಡವೆ ವಿಷಯ ನನಗೆ ಗೊತ್ತೇ ಇಲ್ಲ. ನನಗೆ ನೆನ್ನೆನೇ ಗೊತ್ತಾಗಿದ್ದು ಅವ್ರು ಒಡವೆ ತಗೊಂಡಿರೋದು, ಅವ್ರು ನಮ್ಮ ಒಡವೆ ಅಂಗಡಿಗೆ ಮೋಸ ಮಾಡಿರೋದು ಅಂತ. ಆ ಒಡವೆ ಅಂಗಡಿಯವರು ಇವರು ಕೊಟ್ಟಿರೋ ವಿಷಯ ನನ್ನ ಗಮನಕ್ಕೂ ತರಿಲ್ಲ. ಆಮೇಲೆ ರಾತ್ರಿ ನಾನು ಫೋನ್ ಮಾಡಿದಾಗ ಒಡವೆ ಇಷ್ಟು ಕೊಟ್ಬಿಟ್ಟಿದ್ದೀವಿ, ಏನು ಮಾಡೋದು ಹಂಗೆ ಹಿಂಗೆ ಅಂತೇಳಿ ಅವರು ನನಗೆ ತಿಳಿಸಿದ್ರು. ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಹಿಂಗೆಲ್ಲ ಆಗೈತೆ ಸರ್ ಅಂತ. ಆಯಿತು, ಒಳ್ಳೇದಾದಿದ್ದು ಬಿಡಪ್ಪ ಅಂತ ಹೇಳಿದ್ದೀನಿ. ಬಟ್ ಈ ನಂತರನೇ VIP ಸುಮಾರು ಜನಕ್ಕೆ ಆಕೆ ಪರಿಚಯ ಮಾಡ್ಕೊಂಡು ಅವ್ರ ಹೆಸರುಗಳೆಲ್ಲ ಹೇಳಿ ದುರ್ಬಳಕೆ ಮಾಡ್ಕೊಂಡಿರೋದು ನಿನ್ನೆಯಿಂದ ನನಗೂ ಕೂಡ ಗೊತ್ತಾಗಾಯ್ತು. ನನ್ ಬಂಗಾರದ ಬಗ್ಗೆ ನನ್ನ ಹತ್ರ ಹುಡುಗಿ ಪ್ರಸ್ತಾಪ ಮಾಡೇ ಇಲ್ಲ ಯಾವತ್ತೂ. ಬಂಗಾರ ವ್ಯಾಪಾರ, ಬಂಗಾರ ತಗೊಳೋದೆಲ್ಲ ಮೋಸ್ಟ್ಲಿ ಚೀಟರ್ ಇರಬೇಕು. ನಮ್ಮನ್ನು ಈ ತರ ಸುಳ್ಳು ನಮ್ಗೆಲ್ಲ ನಮ್ಮ ಹತ್ರ ಮಾಹಿತಿನೇ ಇಲ್ಲ. ಬಂಗಾರದ ಗೋಲ್ಡ್ ವಿಷಯದ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದು ನಂಗೆ ನೆನ್ನೆನೆ ಗೊತ್ತಾಗಿದೆ. ಆಕೆ ಬಂಗಾರ ತಗೊಂಡವಳೆ, ಹಿಂಗ ಮಾಡೋಳೆ ಅಂತ ಆರೋಪ ಬಂದು ನೆನ್ನೆನೆ. ಹಿಂಗೆ ಮಾಮೂಲಿ ಜನ ಬರಲ್ಲೇನಪ್ಪ ಮನೆ ಹತ್ರ, ಸಾರ್ವಜನಿಕರು ಬಂದೇ ಬರ್ತಾರೆ, ಹಂಗ್ ಪರಿಚಯ ಅಷ್ಟೇ. ಬಿಟ್ಟು ಅದೊಂದು 20 ದಿವಸ. ಆಮೇಲೆ ನಮ್ಮ ಮನೆಗೆ ಬಂದಿಲ್ಲ ಅವರು. ಒಂದು 20 ದಿವಸ ಅಷ್ಟೇನೆ. ನಮ್ಮ ಮನೆ ಕಡೆನೆ ಬರ್ಲಿಲ್ಲ. ಅದು ಗೊತ್ತಿಲ್ಲ. ಅದು ನಾನು ಸ್ಟೇಷನ್ಗೆ ಹೋದ್ರೆ ಗೊತ್ತಾಗ್ತಿದ್ದೆ ಏನಂತ. ಸೋಮವಾರ ಹೋಗ್ತಿದ್ವಿ, ಫೋನಲ್ಲಿ ಹೇಳಿದ್ದಾರೆ. ಸೋಮವಾರ ಹೋಗ್ತೀವಿ. ವರ್ತೂರು ಪ್ರಕಾಶ್ ವಿಚಾರಣೆಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಚಿನ್ನ ಕಳಿಸೋದಕ್ಕೆ ವರ್ತೂರು ಪ್ರಕಾಶ್ ಮನೆ ವಿಳಾಸ ಬಳಕೆಯಾಗಿದೆ. ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ವರ್ತೂರು ನಿವಾಸ. ವರ್ತೂರು ಪ್ರಕಾಶ್ ಮನೆ ವಿಳಾಸಕ್ಕೆ ಚಿನ್ನ ರವಾನೆ ಮಾಡಲಾಗಿದೆ. ನವರತ್ನ ಮಾಲೀಕರಿಗೆ ಈ ಶ್ವೇತಾ ಗೌಡ ವರ್ತೂರು ಹೆಸರನ್ನ ಕೇಳಿರ್ತಾರೆ. ವರ್ತೂರು ಪ್ರಕಾಶ್ ಸ್ನೇಹಿತೆ ಅಂತ ಈಕೆ ಹೇಳಿಕೊಂಡಿದ್ರು. ಹಾಗಾಗಿ ಈಗ ವಿಚಾರಣೆಯನ್ನ ಎದುರಿಸಬೇಕಾಗಿದೆ ವರ್ತೂರು ಪ್ರಕಾಶ್. ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನಿದು ಪ್ರಕರಣ? ತಾನೇ ಅವ್ರು ಮಾತಾಡ್ತಾ ಇದ್ರು ವರ್ತೂರು ಪ್ರಕಾಶ್. ಆಕೆ ಹೇಗೆ ಪರಿಚಯ, ಏನು ಅನ್ನೋದರ ಬಗ್ಗೆ. ಚಿನ್ನ ಆಕೆ ತಗೊಂಡಿದ್ದಾಳೆ, ಇದು ಯಾವುದ್ರ ಬಗ್ಗೆ ನನಗೆ ಮಾಹಿತಿನೇ ಇರಲಿಲ್ಲ ಅಂತ. ಆದ್ರೆ ಈಗ ಅವರು ವಿಚಾರಣೆಯಂತೂ ಎದುರಿಸಬೇಕಾಗಿದೆ. ಜೊತೆಗೆ ಚಿನ್ನ ಡೆಲಿವರಿಗೆ ಇವ್ರ ಮನೆ ಅಡ್ರೆಸ್ಸೇ ಕೊಟ್ಟಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸೊ ಏನೆಲ್ಲ ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ? ಖಂಡಿತ ಶ್ವೇತಾ, ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ನವರತ್ನ ಜ್ಯುವೆಲರ್ಸ್ ಮಾಲೀಕ ಆಗಿರ್ತಕ್ಕಂತ ಸಂಜಯ್ ಬಾಪ್ನ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಶ್ವೇತಾ ಗೌಡ ಅಂತ ಮಹಿಳೆ ನಮ್ಮ ಇದಕ್ಕೆ ಬಂದು ಜ್ಯುವೆಲರಿ ಶಾಪ್ಗೆ ಬಂದು ಸಗಟು ವ್ಯಾಪಾರ ಮಾಡ್ತೇನೆ, ಹೀಗಾಗಿ ಜ್ಯುವೆಲರಿನ ಕಳಿಸಿ ಅಂತ ಹೇಳಿ ಸುಮಾರು 2 kg ಹೆಚ್ಚು
ಪ್ರಮಾಣದಲ್ಲಿ ಜ್ಯುವೆಲರಿಯನ್ನ ಕಳಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರ ಡಾಲರ್ಸ್ ಕಾಲೋನಿ ನಿವಾಸದ ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ. ಆ ಅಡ್ರೆಸ್ಸಿಗೆ ಎಲ್ಲ ಒಡವೆಗಳನ್ನ ಬಂಗಾರವನ್ನ ಈ ಜ್ಯುವೆಲರಿ ಶಾಪ್ನವರು ಕಳಿಸಿರ್ತಾರೆ. ಆದ್ರೆ ಎಷ್ಟು ದಿನ ಆದ್ರೂ ಸಹ ಪೇಮೆಂಟ್ ಆಗೋದಿಲ್ಲ. ಈ ನಂತರ ಅವರು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ. ನಂತರ ಆಕೆಯನ್ನ ಟ್ರ್ಯಾಕ್ ಮಾಡಿದಾಗ ಆಕೆ ಮೈಸೂರಿನಲ್ಲಿರೋದು ಗೊತ್ತಾಗುತ್ತೆ. ಹೀಗಾಗಿ ಎಸಿಪಿ ಗೀತಾ ಅವರ ನೇತೃತ್ವದಲ್ಲಿ, ಪುಲಕೇಶಿ ನಗರ ಎಸಿಪಿ ಆಗಿರ್ತಕ್ಕಂಥ ಗೀತಾ ಅವರ ನೇತೃತ್ವದಲ್ಲಿ ಒಂದು ತಂಡ ಮೈಸೂರಿಗೆ ಹೋಗಿ ಆಕೆಯನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಆಕೆ ಆ ಅಡ್ರೆಸ್ ಕೊಟ್ಟಿದ್ದು ಮತ್ತೆ ಅವರ ಮೈಸೂರಿಗೆ ಹೋಗೋ ಸಂದರ್ಭದಲ್ಲೂ ಸಹ ಸಚಿವರ ಕಾರನ್ನ ಬಳಸಿದ್ದಾರೆ ಅನ್ನೋ ಆರೋಪ ಇರ್ತಕ್ಕಂಥದ್ದು. ಸಚಿವರ ಆ ಹೆಸರನ್ನ ಇಟ್ಕೊಂಡು ಸಾಕಷ್ಟು ಜನರಿಗೆ ಇದೇ ರೀತಿ ಮೋಸ ಮಾಡಿದ್ದಾಳೆ ಅಂತ ಹೇಳಿ ತಿಳಿದು ಬಂದಿರ್ತಕ್ಕಂಥದ್ದು. ಅಲ್ಲದೆ ಈ ಹಿಂದೆ ಯಲಹಂಕ ಪೊಲೀಸ್ ಠಾಣೆಯಲ್ಲೂ ಸಹ ಪ್ರಕರಣ ದಾಖಲಾಗಿತ್ತು. ತನಿಖೆ ನಡೆಸಿದಂತ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಈಗ ವರ್ತೂರ್ ಪ್ರಕಾಶ್ ಮೇಲೆ ಆರೋಪ ಬಂದಿರ್ತಕ್ಕಂಥದ್ದು. ವರ್ತೂರ್ ಪ್ರಕಾಶ್ ಮನೆ ಅಡ್ರೆಸ್ ಕೊಟ್ಟಿದ್ದಾರೆ, ಮತ್ತೆ ಮನೆ ಬಳಿ ಹೋಗಿದ್ದಾರೆ, ಮನೆಗೆ ಸಹ ಡೆಲಿವರಿ ಮಾಡಿದೀವಿ ಅಂತ ಹೇಳಿ ಆ ಜ್ಯುವೆಲರಿ ಮಾಲೀಕ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ವರ್ತೂರ್ ಅವರ ಹೆಸರು ಹೇಳ್ಕೊಂಡು ಈಕೆ ಮಾಡಿದ್ಲ ಅಥವಾ ವರ್ತೂರ್ ಇದರಲ್ಲಿ ಇನ್ವಾಲ್ವ್ ಆಗಿದಾರ ಅನ್ನೋದು ಇನ್ನೂ ಸಹ ತನಿಖೆ ನಡೆಸಬೇಕಿದೆ. ಈ ನಡುವೆ ವರ್ತೂರು ಪೊಲೀಸ್ಗೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಅವರು ವಿಚಾರಣೆಗೆ ಹಾಜರಾಗುವಂತೆ ಸಹ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ವರ್ತೂರು ಅವರು ಈ ಅಲಿಗೇಷನ್ ಅನ್ನು ನಿರಾಕರಿಸ್ತಾ ಇರ್ತಕ್ಕಂಥದ್ದು. ನನಗೆ 20 ದಿನಗಳ ಹಿಂದೆ ನಮ್ಮ ಮನೆ ಬಳಿ ಬಂದಿದ್ದು ಸಾಮಾಜಿಕ ಕಾರ್ಯಕರ್ತೆ ಅಂತ ಹೇಳಿದ್ರು, ಹೀಗಾಗಿ ಪರಿಚಯ ಇತ್ತು. ಆದ್ರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಸೋಮವಾರ ಹೋಗಿ ಪೊಲೀಸರಿಗೆ ಎಲ್ಲಾ ರೀತಿಯ ಮಾಹಿತಿ ಕೊಡ್ತೀನಿ ಅಂತ ಹೇಳಿ ವರ್ತೂರು ಪ್ರಕಾಶ್ ಪ್ರಕರಣದ ಸಂಬಂಧ ರಿಯಾಕ್ಷನ್ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಈಕೆ ಸುಮಾರು ದಿನಗಳಿಂದಲೂ ಸಹ ಇದೇ ರೀತಿ ಮಾಡಿದಾಳೆ ಅನ್ನೋ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಜ್ಯುವೆಲರಿ ಮಾಲೀಕರನ್ನ ಪರಿಚಯ ಮಾಡ್ಕೊಂಡವರು, ನಾನು ಸಗಟು ವ್ಯಾಪಾರ ಮಾಡ್ತೀನಿ ನಾವು ಅಂತ ಹೇಳಿ ಡೆಲಿವರಿ ತೆಗೆದುಕೊಳ್ಳೋದು, ಈ ರೀತಿ ವಂಚನೆ ಮಾಡ್ತಕ್ಕಂಥದ್ದು ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದೆ. ಜೈಲ್ಗೆ ಹೋಗಿ ಬಂದ್ರು ಸಹ ಚಾಳಿಯನ್ನ ಮುಂದುವರಿಸಿದಂತ ಶ್ವೇತಾ ಗೌಡ ಈಗ ಬಂಧನ ಆಗಿ ಈಗ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್. ಬಾಗಲಗುಂಟೆ ನಿವಾಸಿ ಆರೋಪಿ ಶ್ವೇತಾ ಗೌಡ ಅವೆನ್ಯೂ ರಸ್ತೆಯ ನವರತ್ನ ಜುವೆಲರ್ಸ್ನಲ್ಲಿ ಚಿನ್ನವನ್ನ ಖರೀದಿ ಮಾಡಿರ್ತಾರೆ. ನವರತ್ನ ಜುವೆಲ್ಸ್ ಮಾಲೀಕ ಸಂಜಯ್ ಭೇಟಿಯಾಗಿದ್ದ ಈ ಶ್ವೇತಾ ನಿಮ್ಮಿಂದಲೇ ಆಭರಣವನ್ನ ಖರೀದಿಸ್ತೀನಿ ಅಂತ ಶ್ವೇತಾ ಗೌಡ ಹೇಳಿರ್ತಾಳೆ. ಆಕೆಯ ಮಾತನ್ನ ನಂಬಿ ಚಿನ್ನಾಭರಣವನ್ನ ಕಳಿಸಿದ್ದ ಸಂಜಯ್. ಖರೀದಿಸಿದ್ದ ಚಿನ್ನಕ್ಕೆ ಹಣವನ್ನ ಕೊಡದೆ ಶ್ವೇತಾ ವಂಚಿಸಿದ್ದಾಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.